ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡಿಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಲಡ್ಡು ಮಾಡಿ ತೋರಿಸ್ತಾ ಇದ್ದೀನಿ. ಸಿಂಪಲ್ ಆಗು ಮಾಡ್ಕೋಬಹುದು ಅಂಡ್ ಬೇಗನೆ ಮಾಡ್ಕೋಬಹುದು. ದುಬಾರಿ ಬೆಲೆಯ ಡ್ರೈ ಫ್ರೂಟ್ಸ್ ಬೇಡ, ಮತ್ತೆ ಮೂರು ಪದಾರ್ಥದಿಂದ ತುಂಬಾನೇ ಸಿಂಪಲ್ ಆಗಿ ಕೇವಲ 5 ನಿಮಿಷದಲ್ಲಿ ರೆಡಿ ಆಗುವಂತ ಯಾವ್ದಾದ್ರು ಲಡ್ಡು ಇದೆ ಅಂತಂದ್ರೆ ಇದೆ ಅಂತ ಹೇಳ್ತೀನಿ. ಮಾಡೋದು ಕೂಡ ತುಂಬಾನೇ ಸುಲಭ. ಎಷ್ಟು ಆರೋಗ್ಯಕರ ಅಂತಂದ್ರೆ ರಕ್ತದ ಒತ್ತಡನ ಕಡಿಮೆ ಮಾಡಿ, ಮತ್ತೆ ಜೀರ್ಣಶಕ್ತಿನ ಜಾಸ್ತಿ ಮಾಡಿ, ಕ್ಯಾಲ್ಸಿಯಂ ಕೊರತೆನ ಕೂಡ ಕಡಿಮೆ ಮಾಡುತ್ತೆ. ಅಷ್ಟು ಆರೋಗ್ಯಕರವಾದಂತ ಲಡ್ಡು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡರವರೆಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಮೊದಲನೇದಾಗಿ ಒಂದು ಕಡಾಯಿಯಲ್ಲಿ 1 ಕಪ್ಪಿನ ಅಳತೆಯಲ್ಲಿ ಬಿಳಿ ಎಳ್ಳನ್ನ ಹಾಕ್ತಾ ಇದ್ದೀನಿ. ಗ್ಯಾಸನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಚಿಟಪಟ ಅನ್ನೋವರೆಗೂ ಹುರ್ಕೋಬೇಕು ಅಂಡ್ ಬಣ್ಣ ಕೂಡ ಬರಬೇಕು. ಅಂಡ್ ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್, ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ನಾನು ಯಾವಾಗ ವಿಡಿಯೋಸ್ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ಬಿಳಿ ಎಳ್ಳು ಈ ರೀತಿ ಚಿಟಪಟ ಅಂತಿದೆ ಅನ್ನೋ ಟೈಮಲ್ಲಿ ಈ ರೀತಿ ತೆಗೆದ್ಬಿಟ್ಟು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಆರೋಕ್ಕೆ ಬಿಡ್ತೀನಿ. ಆರಿದ್ಮೇಲೆ ಮಾತ್ರ ನಾವು ಮಿಕ್ಸಿ ಮಾಡ್ಕೋಬೇಕು. ಇದು ಆರೋಷ್ಟ್ರೊಳಗಡೆ ನಾವು ಇನ್ನೊಂದು ಕಡೆ 1 ಕಪ್ಪಿನ ಅಳತೆಯಲ್ಲಿ ಶೇಂಗಾ ಬೀಜನ ಹಾಕ್ತಾ ಇದ್ದೀನಿ. 2 ಸಮಾನ ಪ್ರಮಾಣದಲ್ಲೇ ಇರಬೇಕು. ಸ್ವಲ್ಪ ಕಡಿಮೆ ಸ್ವಲ್ಪ ಜಾಸ್ತಿ ಹಾಕೋಬೇಡಿ. ಗ್ಯಾಸನ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಶೇಂಗಾ ಬೀಜ ಮೇಲಿರುವಂತ ಸಿಪ್ಪೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು. ಒಂದು ವೇಳೆ ನೀವು ಮೀಡಿಯಂ ಫ್ಲೇಮಲ್ಲಿ ಐ ಫ್ಲೇಮಲ್ಲಿ ಇಟ್ಕೊಂಡು ಶೇಂಗಾ ಬೀಜನ ಬೇಯಿಸ್ಕೊಂಡ್ರೆ ಮೇಲ್ಗಡೆ ಮಾತ್ರ ಕಲರ್ ಬಂದು ಒಳಗಡೆ ಸರಿಯಾಗಿ ಫ್ರೈ ಆಗೋದಿಲ್ಲ. ಹುರಿದಿರುವಂತ ಶೇಂಗಾ ಬೀಜನ ಬಿಳಿ ಎಳ್ಳು ಹಾಕಿರುವಂತ ಪ್ಲೇಟ್ಗೆನೆ ಹಾಕೊಂಡು ಅವನ್ನ ಕಡೆ ಸ್ವಲ್ಪ ಹೊತ್ತು ಆರೋಕ್ಕೆ ಬಿಡ್ತೀನಿ. ಕಂಪ್ಲೀಟ್ ಆಗಿ ಆರಬೇಕು. ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಕಂಪ್ಲೀಟ್ ಆಗಿ ಆರೋಗಿದೆ. ಬಿಳಿ ಎಳ್ಳುನು ತಣ್ಣಗಾಗಿದೆ, ಈ ಕಡೆ ಶೇಂಗಾ ಬೀಜ ಕೂಡ ತಣ್ಣಗಾಗಿದೆ. ಶೇಂಗಾ ಬೀಜ ಮೇಲಿರುವಂತ ಸಿಪ್ಪೆನ ತೆಗಿತಿಲ್ಲ, ಹಾಗೆ ಹಾಕ್ತಿದ್ದೀನಿ. ಶೇಂಗಾ ಬೀಜ ಮೇಲಿರುವಂತ ಸಿಪ್ಪೆ ಕೂಡ ತುಂಬಾನೇ ಆರೋಗ್ಯಕರ. ಒಂದು ವೇಳೆ ನಿಮ್ಗೆ ಇಷ್ಟ ಇಲ್ಲ ಅಂತಂದ್ರೆ ತೆಗಿಬಹುದು. ನಾನಂತೂ ಹಾಗೆ ಹಾಕ್ತಾ ಇದ್ದೀನಿ. ನೀವು ಕೂಡ ಹಾಗೆ ಹಾಕೊಳ್ಳಿ ಅಂತ ಹೇಳ್ತೀನಿ. ಹಾಕೊಂಡಿದ್ಮೇಲೆ ಮುಚ್ಚಳನ ಮುಚ್ಚಿ ಇಷ್ಟು ತರಿತರಾಗಿ ಮಾಡ್ಕೊಳ್ಳಿ. ಪೂರ ಪೇಸ್ಟ್ ತರ ಮಾಡ್ಕೊಳಕ್ ಹೋಗ್ಬೇಡಿ. ನಂತರ ಯಾವ ಕಪ್ಪಲ್ಲಿ ನಾವು ಬಿಳಿ ಎಳ್ಳು ಶೇಂಗಾ ತಗೊಂಡಿರ್ತೀವೋ ಅದೇ ಕಪ್ಪಿನ ಅಳತೆಯಲ್ಲಿ ನಾನು ಬೆಲ್ಲ ಹಾಕ್ತಿದ್ದೀನಿ, 1 ಕಪ್ ಅಷ್ಟು. ಒಂದು ವೇಳೆ ನಿಮಗೆ ಬೆಲ್ಲ ಇಷ್ಟ ಇಲ್ಲ ಅಂತಂದ್ರೆ ಇದೇ ಪ್ಲೇಸಿಗೆ ಸಕ್ಕರೆ ಕೂಡ ಹಾಕೋಬಹುದು. ಬಟ್ ಬೆಲ್ಲ ತುಂಬಾನೇ ಹೆಲ್ತಿ ಆಗಿರೋದ್ರಿಂದ ನಾನು ಬೆಲ್ಲನ ಹಾಕ್ತಾ ಇದ್ದೀನಿ. ಬೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಮೇಲೆ ಕೆಳಗಡೆ ಎಲ್ಲ ಮಾಡ್ಕೊಂಡು ಉಂಡೆ ಕಟ್ಟೋಕೆ ಬರಬೇಕು. ಅಲ್ಲಿವರೆಗೂ ಆನ್ ಅಂಡ್ ಆಫ್ ಮಾಡ್ಕೊಂಡು ಮಿಕ್ಸಿನ ರುಬ್ಕೊಳ್ಳಿ. ನೀವು ಮಿಕ್ಸಿ ಮಾಡ್ದಂಗೆಲ್ಲ ಬಿಳಿ ಎಳ್ಳು ಮತ್ತೆ ಶೇಂಗಾ ಬೀಜಲ್ಲಿರುವಂತ ಎಣ್ಣೆ ಬಿಟ್ಕೊಳ್ತಾ ಹೋಗುತ್ತೆ. ಇಷ್ಟು ನುಣ್ಣಿಗೆ ಮಾಡ್ಕೊಂಡಿದ್ಮೇಲೆ ಒಂದು ಪ್ಲೇಟಲ್ಲಿ ಹಾಕೊಂಡು ಎಲ್ಲವನ್ನು ನೀಟಾಗಿ ಕಲಿಸ್ಕೊಂಡು ಉಂಡೆ ಕಟ್ಕೊಂತ ಹೋಗ್ಬೇಕು. ಒಂದು ವೇಳೆ ನಿಮಗೆ ಇಲ್ಲಿ ತುಪ್ಪ ಹಾಕೊಳ್ಳೋಕೆ ಇಷ್ಟ ಇದೆ ಅಂತಂದ್ರೆ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಳಿ. ನಾನು ಇಲ್ಲ ಏನೋ ಹಾಕ್ತಾ ಇಲ್ಲ. ಇಲ್ಲ ಬೇಡ ನನಗೆ ತುಪ್ಪ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು. ನಿಮಗೆ ಉಂಡೆ ಕಟ್ಟಕ್ಕೆ ಬಂದಿಲ್ಲ ಅಂತಂದ್ರೆ ಇನ್ನೂ ಸ್ವಲ್ಪ ಮಿಕ್ಸಿ ಮಾಡ್ಕೊಂಡ್ರೆ ಅವಾಗ ಸ್ವಲ್ಪ ಮೆತ್ತಗಾಗುತ್ತೆ. ಎಣ್ಣೆನ ಅಂಶ ಸ್ವಲ್ಪ ಜಾಸ್ತಿ ಬಿಡುತ್ತೆ, ಅವಾಗ ಉಂಡೆ ಕೊಟ್ಟಕ್ಕೆ ಈಸಿ ಆಗುತ್ತೆ. ಈ ರೀತಿ ಸ್ವಲ್ಪ ಪ್ರೆಷರ್ ಕೊಟ್ಟು ಉಂಡೆ ಕಟ್ಕೊಂತ ಹೋಗಿ. ಈ ಲಡ್ಡುನ ನಾವು 15 ದಿನವರೆಗೂ ಸ್ಟೋರ್ ಮಾಡಿ ಇಟ್ಕೋಬಹುದು. ಒಂದ್ಸರಿ ಮಾಡಿ ಇಟ್ಕೊಂಡ್ಬಿಟ್ರೆ ಸಾಕು, 15 ದಿನವರೆಗೂ ಕೆಡೋದಿಲ್ಲ. ನೋಡಿದ್ರ ಒಂದು ಲಡ್ಡು ರೆಡಿ ಆಯ್ತು. ಇವಾಗ ಪ್ಲೇಟಲ್ಲಿ ಹಾಕೊಂತೀನಿ. ಇದೇ ರೀತಿ ಎಲ್ಲಾ ಲಡ್ಡುನ ಕಟ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂತೀನಿ. ಈ ಲಡ್ಡುಗೆ ಡ್ರೈ ಫ್ರೂಟ್ಸ್ ಹಾಕ್ಬೇಕು, ತುಪ್ಪ ಹಾಕ್ಬೇಕು ಅನ್ನೋದೇನಿಲ್ಲ. ಜಸ್ಟ್ ಬೆಲ್ಲ, ಬಿಳಿ ಎಳ್ಳು, ಶೇಂಗಾ ಬೀಜ ಇಟ್ಬಿಟ್ರೆ ಸಾಕು. ತುಂಬಾನೇ ಹೆಲ್ದಿ ಆಗಿರುವಂತ ಲಡ್ಡು ರೆಡಿನೇ ಆಗೋಗುತ್ತೆ. ಬಿಳಿ ಎಳ್ಳು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಕ್ಯಾಲ್ಸಿಯಂಗಾಗಿರ್ಬೋದು, ರಕ್ತದ ಒತ್ತಡಕ್ಕಾಗಿರ್ಬೋದು, ಶುಗರ್ ಕಂಟ್ರೋಲ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಅಂಡ್ ಚರ್ಮದ ಕಾಂತಿನ ಕೂಡ ಜಾಸ್ತಿ ಮಾಡುತ್ತೆ. ಶೇಂಗಾ ಬೀಜದಲ್ಲಿ ತುಂಬಾನೇ ಹೆಲ್ತಿ ಬೆನಿಫಿಟ್ಸ್ ಇದಾವೆ. ನಾವು ರಾತ್ರಿ ಶೇಂಗಾ ಬೀಜನ ನೆನೆಸ್ಬಿಟ್ಟು ಬೆಳಿಗ್ಗೆ ಬರೇ ಹೊಟ್ಟೆಲಿ ಅಂದ್ರೆ ಖಾಲಿ ಹೊಟ್ಟೆಲಿ ಶೇಂಗಾ ಬೀಜ ತಿಂದ್ರೆ ರಕ್ತದ ನಿಯಂತ್ರಣ ಸರಿಯಾಗಿ ಮಾಡುತ್ತೆ. ಅಂದ್ರೆ ಜಾಸ್ತಿ ರಕ್ತನ ಪ್ರೊಡ್ಯೂಸ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಬೆಲ್ಲದಲ್ಲಿ ಕೂಡ ಅಷ್ಟೇ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದಾವೆ. ಮೊದಲನೇದಾಗಿ ಹೇಳ್ಬೇಕು ಅಂತಂದ್ರೆ ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡುತ್ತೆ. ಜೀರ್ಣಕ್ರಿಯೆಗೂ ತುಂಬಾನೇ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಹೇಳ್ಬೇಕು ಅಂದ್ರೆ ರಕ್ತಹೀನತೆಯನ್ನ ಕಡಿಮೆ ಮಾಡುತ್ತೆ. ಹೆಣ್ಮಕ್ಳಿಗೆ ಪೀರಿಯಡ್ಸ್ ಆದಾಗ ಮೂಡ್ ಸ್ವಿಂಗ್ಸ್ ಅಂತ ಬರುತ್ತೆ. ಅಂತ ಟೈಮಲ್ಲಿ ಸ್ವಲ್ಪ ಬೆಲ್ಲ ತಿಂದ್ರೆ ಅದು ಕಡಿಮೆ ಆಗ್ಬಿಡುತ್ತೆ. ಇಷ್ಟೆಲ್ಲ ಬೆನಿಫಿಟ್ಸ್ ಇರುವಂತ ಈ ಶೇಂಗಾ ಬೀಜ ಮತ್ತೆ ಬಿಳಿ ಎಳ್ಳು ಬೆಲ್ಲದಿಂದ ಮಾಡಿರುವಂತ ಈ ಲಡ್ಡು ತುಂಬಾನೇ ಆರೋಗ್ಯಕರ ಅಲ್ವಾ? ಒಂದ್ಸರಿ ಕಂಪಲ್ಸರಿ ಟ್ರೈ ಮಾಡ್ತೀರಾ ಅನ್ಕೊಂಡಿದೀನಿ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಎಲ್ಲರೂ ತಿನ್ಬಹುದು. ಈ ಲಡ್ಡು, ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ನನ್ನ ಚಾನಲ್ನ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.